ವೆಲ್ಕಮ್ ಟು ತಮಿಳ್ನಾಡು. ಇದು ಎಲ್ಲ ಕಡೆ ತಮಿಳು, ಬಿಕಾಸ್ ಆಬ್ವಿಯಸ್ಲಿ ತಮಿಳ್ನಾಡು. ಬಟ್ ಆದ್ರೂ ಭಾಷೆ ಮಾತ್ರ ಕನ್ನಡನೂ ಮಾತಾಡ್ತಾರೆ, ಅದೊಂದು ಖುಷಿಯ ವಿಚಾರ. ಬೆಂಗಳೂರಿಗೆ ಇಷ್ಟ ಹತ್ರದಲ್ಲಿ ತಮಿಳ್ನಾಡಿದೆ ಅಂದರೆ ನಂಬೋಕ್ಕೆ ಆಗಲ್ಲ. ಅದು ಎಂಥ ಪೊಲಿಟಿಕಲ್ ಪವರ್ ಬೆಳೆಸ್ಕೊಂಡು ಹೊಸೂರನ್ನ ಅಲ್ಲಿಗೆ ತಮಿಳ್ನಾಡಿಗೆ ಅಂತ ಮಾಡಿದ್ರೆ ಗೊತ್ತಿಲ್ಲ. ಇಲ್ಲಾಂದರೆ ನಿಜವಾಗ್ಲೂ ಇದು ತುಂಬ ಬೆಳೀತಾ ಇತ್ತು. ಈಗ ಬೆಳೆದಿಲ್ಲ ಅಂತಲ್ಲ, ಬೆಳೆದಿದೆ. ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ಬೆಂಗಳೂರಿಗೆ. ಅಲ್ಲಿಂದ ಮುಂದಕ್ಕೆ ಟೆಕ್ ಪಾರ್ಕ್ಗಳು ಆ ಥರದ್ದೇನೂ ಇಲ್ಲ. ಯಾರೂ ಏನೂ ಮಾಡಿರಲಿಲ್ಲ ಅನಿಸುತ್ತೆ ಬೆಂಗಳೂರು ಅಷ್ಟು ದೊಡ್ಡದಾಗಿ ಬೆಳೆಯುತ್ತೆ ಅಂತ. ಸೊ ಐ ಥಿಂಕ್ ನಾವು ಈ ರೂಟಲ್ಲಿ ಮುತ್ತತ್ತಿ ರೂಟ್ ಏನಾಯಿತು ಐ ಡೋಂಟ್ ನೋ, ನಮಗೆ ಯಾವಾಗ ಬಂದಿದ್ದು ನೆನಪಿದೆ. ಬಟ್ ಹೇಳ್ಬೇಕು ಅಂದರೆ ಸ್ನೇಹಿತರೆ, ಪ್ರಿಸೈಸ್ಲಿ ಕೃಷ್ಣಗಿರಿ ರೂಟ್ ತೊಗೊಂಡಿದ್ದೀನಿ ಈಗ. NH44 ನೋಡಿ, ಆಟೋಗಳ ಕಲರು ಕೋಯಲ್. ಬೆಂಗಳೂರಿಗೆಲ್ಲ ಅಡ್ವಾಂಟೇಜ್ ಇದ್ರದ್ದೇ ನೋಡಿ. ಇಲ್ಲಿ ಕೃಷಿ ಎಲ್ಲ ಚೆನ್ನಾಗಿ ಮಾಡ್ತಾರೆ, ಎತ್ಕೊಂಬರ್ಬೋದು ಆರಾಮಾಗಿ. ಪಟಾಕಿ, ಶಿವಕಾಶಿ ಪಟಾಕಿ ತಯಾರಾಗೋ ಫ್ಯಾಕ್ಟ್ರಿ. ಕೃಷ್ಣಗಿರಿಯವ್ರು ಯಾರೋ ನಮ್ಮ ಗೆಳೆಯರಿದ್ರೆ ಹೇಳಿ, ನಾನು ಹೇಳ್ತಿರೋದು ನಿಜನಂತ. ನನ್ನ ಕೆಲವು ಫ್ರೆಂಡ್ಸ್ ಇದ್ದಾರೆ, ದೇ ಸ್ಪೀಕ್ ತೆಲುಗು ಆ್ಯಂಡ್ ದೇ ಸ್ಪೀಕ್ ಕನ್ನಡ, ಆಮೇಲೆ ತಮಿಳು, ಮೂರು ಮಾತಾಡ್ತಾರೆ. NH844 ದಿಸ್ ಗೋಸ್ ಟು ಸೇಲಮ್. ಇದು ಒಂದು ಸ್ಟೇಟಿಂದ ಒಂದು ಸ್ಟೇಟ್ಗೆ ಕೋವಿಡ್ ಟೈಮಲ್ಲಿ ಇಲ್ಲೆಲ್ಲ ಬರಬೇಕು ಅಂದರೆ ಕ್ಯಾಚ್ ಮಾಡೋರು ಅಂದರೆ ಬೆಂಗಳೂರವ್ರಿಗೆ ಭಾರಿ ಕಷ್ಟ ಆಗ್ತಿತ್ತು. ಎಷ್ಟೋ ಜನ ಇಲ್ಲಿ ಸೆಟ್ಲ್ ಆಗಿಬಿಟ್ಟು ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ತಾರೆ ಬೆಂಗಳೂರಿಗೆ ಕೆಲಸಕ್ಕೆ. ಇದು ತಮಿಳ್ನಾಡು ಆದ್ರೂ ಇಲ್ಲಿಂದ ಅಪ್ ಆ್ಯಂಡ್ ಡೌನ್ ಮಾಡ್ತಾರೆ. ಕೋವಿಡ್ ಟೈಮಲ್ಲಿ ಹೆವಿ ಕಷ್ಟ ಆಗಿತ್ತು. ಆಮೇಲೆ ಇನ್ನೊಬ್ರು ಮೆಸೇಜ್ ಮಾಡಿದ್ರಿ ನನಗೆ, ಕ್ರಾಸ್ ಸ್ಪೋಕು ಗೋಲ್ಡ್ ಕಲರ್ ಎಲ್ಲ ಇದೆಯಾ ಅಂತ. ನಾನು ಆಗಲೇ ಹೇಳಿದ್ದೀನಿ ಸ್ನೇಹಿತರೆ, ನಿಮ್ಗೆ ಎನಿ ಟೈಮು ಹೋಗಿ ಆರ್ಮರ್ ಮೋಟಾರ್ಸ್ಗೆ, ಇಲ್ಲಾಂದರೆ ಟಾರ್ಕಿಗೆ ಹೋಗಿ ನಾಗರಬಾವಿ, ಅವ್ರ ಹತ್ರ ಇದೆ. ನಾನು ಲಾಸ್ಟ್ ಟೈಮ್ ಹೋದಾಗ್ಲೂ ಇತ್ತು. ನೀವು ಕಾಂಟ್ಯಾಕ್ಟ್ ಮಾಡೋದೇ ಬೇಡ, ಡೈರೆಕ್ಟಾಗಿ ಕೆಂಗೇರಿ ಆರ್ಮರು ಅಥವಾ ಟಾರ್ಕಿಗೆ ಹೋಗಿ 100% ಗೋಲ್ಡ್ ಕಲರ್ ರಿಮ್ಸು ಇದ್ದೇ ಇದೆ. ಅವರೆಲ್ಲ ತರ್ಸ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದಾರೆ. ಸೊ ನೀವೇನೋ ಹೊಸ ಗಾಡಿ ತೊಗೋತಾ ಇದ್ದರೆ ಕಂಪ್ನಿ ಫಿಟ್ಟಿಂಗೇ ಮಾಡಿಸ್ಕೊಂಡು ತೊಗೊಳೋದು ಬೆಸ್ಟು. ಒಂದು 10-12 ಸಾವಿರ ಖರ್ಚು ಮಾಡಿ. ಹೌದು, ಕೆಲವರು ಬಜೆಟ್ ಮೀರಿ ಎಕ್ಸ್ಪಲ್ಸ್ ತೊಗೋಬೇಕು ಅಂತಿದ್ದವರು ಹಿಮಾಲಯನ್ ತೊಗೊಂಡಿದ್ದೀರಾ, ರಿವ್ಯೂಸ್ ಎಲ್ಲ ನೋಡಿ. ಅವ್ರಿಗೆ ಟೈಟ್ ಆಗುತ್ತೆ, ಸ್ವಲ್ಪ ಟೈಮ್ ತೊಗೋಬೋದು. ಬಟ್ ಅದು ನಿಮಗೆ ಲಾಸು, ಯಾಕಂದರೆ ರಿಮ್ಸು ಮತ್ತೆ ಯೂಸ್ ಆಗೋಲ್ಲ. ಕಂಪ್ನಿಯಿಂದ ಫಿಟ್ಟಿಂಗ್ ಬರುತ್ತಲ್ಲ, ಅದು ನೀಟಾಗಿ ಬರುತ್ತೆ. ನನಗೆ ದೇವ್ರ ದಯೆಯಿಂದ ಎಲ್ಲೂ ಅಲೈನ್ಮೆಂಟ್ ಇಶ್ಯೂ ಆಗಿಲ್ಲ. ಕೆಲವರು ಕಸ್ಟಮೈಸಬಲ್ ಈ ಥರದ್ದು ಹಾಕ್ಸ್ಕೊಂಡಿರೋರಿಗೆ ರೈಟ್ ಸೈಡಿಗೆ ಫುಲ್ಲು ಆ ಥರ ಎಲ್ಲ ಆಗಿದೆ. ಸೊ ಅದರಿಂದ ಐ ವುಡ್ ರೆಕಮೆಂಡ್, ನೀವು ಹೊಸ ಗಾಡಿ ತೊಗೋತಾ ಇದ್ದರೆ ಕ್ರಾಸ್ ಸ್ಪೋಕೆ ತೊಗೊಳ್ಳಿ. ನೀವೀಗ ನೋಡಿದ್ರೆ SC ಸ್ಕ್ರ್ಯಾಮ್ಲರ್ದು ಹೊಸದು 400, ಅದರಲ್ಲೂ ಕ್ರಾಸ್ ಸ್ಪೋಕ್ ಕೊಟ್ಟಿದ್ದಾನೆ, ಸೇಮ್ ಹಿಮಾಲಯನ್ ಕ್ರಾಸ್ ಸ್ಪೋಕೆ. ನಾನು ಆ್ಯಕ್ಚುಲಿ ಮೊನ್ನೆ ಟ್ರೇಮ್ ಶೋರೂಮ್ಗೆ ಹೋಗ್ಬೇಕಾದ್ರೆ ಅದನ್ನೇ ನೋಡ್ತಾ ಇದ್ದೆ. ಅಟ್ಲೀಸ್ಟ್ ವಾಲ್ ಪಿನ್ ಆದರೂ ಚೇಂಜ್ ಮಾಡಿದ್ದಾನೆ. ವಾಲ್ ಪಿನ್ ಆ್ಯಕ್ಚುಲಿ ಇದಕ್ಕೆ ಏರ್ ಹಾಕೋದು ಹಿಂದೆ ಟೈರ್ಗೆ ಸ್ವಲ್ಪ ಕಷ್ಟ ಹಿಮಾಲಯನ್ದು, ಯಾಕಂದರೆ ಜಾಗ ಇಲ್ಲ ನಿಮಗೆ ಅಲ್ಲಿ ನಮ್ಮ ಏರ್ ಹೊಡಿಯೋದು ಪೈಪ್ನ ತೂರ್ಸೋಕ್ಕೆ. ಸೊ ಟ್ರಿಯಾಂಪಲ್ಲೂ ಅದೇ ಥರ ಮಾಡಿಬಿಟ್ಟಿದ್ದಾನೆ. ಆ ವಿಷಯದಲ್ಲಿ KTMದು ಅವ್ರದ್ದೇ ಪೇಟೆಂಟೆಡ್ ಸ್ಪೋಕ್ ವೀಲ್ಸು, ಟ್ಯೂಬ್ಲೆಸ್ ಸ್ಪೋಕ್ ವೀಲ್ಸು ಬೆಸ್ಟು ಗುರು. ಒಂದು ಬ್ರೇಕ್ ತೊಗೊಳ್ಳೋಣ. ಆ್ಯಕ್ಚುಲಿ ತುಂಬ ಲಾಂಗ್ ಹೊಡೆದಿಲ್ಲ, ಯಾಕೋ ಟಯರ್ಡ್ ಆಗ್ತಿದೆ, ಬಿಕಾಸ್ ಹೆವಿ ಟ್ರಾಫಿಕಲ್ಲಿ ಬಂದೆ ಗುರು. ಜ್ಯೋತಿ ಪೀಡಮ್ ಎಷ್ಟು ಚೆನ್ನಾಗಿದೆ ಅಲ್ಲ ದೇವಸ್ಥಾನ, ಒಂಥರ ಮಾಡರ್ನ್ ಟಚ್ ಕೊಟ್ಬಿಟ್ಟಿದ್ದಾರೆ. ನನ್ನ ಹಾರನ್ ವರ್ಕ್ ಆಗ್ತಿಲ್ಲ, ಸಮಥಿಂಗ್ ರಾಂಗ್. ಈ ರಾಯಲ್ ಎನ್ಫೀಲ್ಡ್ ಇದೊಂದು ಬೇಜಾರು. ನಾವು ಹಾರನ್ ಹೋಗಿದೆ ಅಂತ ಅಂದ್ಕೊಂಡಿರ್ತೀವಿ, ಆ್ಯಕ್ಚುಲಿ ಹಾರನ್ ಹೋಗಿರಲ್ಲ, ಸ್ವಿಚ್ ಹೋಗಿರುತ್ತೆ ಮೋಸ್ಟ್ ಆಫ್ ದಿ ಟೈಮ್. ನೀವೇನೋ ಅಲ್ಲಿ ಕರೆಂಟ್ ಬರ್ತಿಲ್ಲ ಅಂದರೆ ಏನೂ ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡಿ, ಸ್ವಿಚ್ ಚೇಂಜ್ ಮಾಡಿ ಅಷ್ಟೇ. ಏನು ಕ್ರೇಜಿ ಆಗಿದೆ ಗುರು ಈ ಲೊಕೇಶನ್ನು. ಐ ಡೋಂಟ್ ನೋ DJ ಡೈನಾಮಿಕ್ ಪ್ರೋ ನಮ್ಮ ಮೇಂಟೈನ್ ಮಾಡ್ತಿದ್ಯಾ ಅಂತ. ಬಟ್ ಸುತ್ತ ಬೆಟ್ಟಗಳು, ಎಕ್ಸ್ಪೆಷಲಿ ನನಗೆ ಮಲೆ ಮಹದೇಶ್ವರ ಬೆಟ್ಟ, BR ಹಿಲ್ಸ್ ಕಡೆಗೆ ಹೋದಂಗಿದೆ. ವರ್ತು ಈ ರೋಡ್ಗೆ. ನಾನು ಆ್ಯಕ್ಚುಲಿ ಸ್ಪೆಲ್ ಮಾಡೋಕ್ಕೆ ಗೊತ್ತಿಲ್ಲ, ಅದು ಬಲ್ಮಲೈ ಫೋಟಾ ಏನೋ ಒಂದು. ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಬಿಟ್ಟಿರ್ತೀನಿ, ಯಾಕಂದ್ರೆ ಲಾಸ್ಟ್ ಟೈಮ್ ಚಾರ್ಮಾಡಿಗೆ ಹೋದಾಗಲೂ ತುಂಬ ಜನ ಕಮೆಂಟ್ ಮಾಡಿದ್ರಿ, ದಯವಿಟ್ಟು ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಬಿಡಿ ಅಂತ. ಸೊ ಲೊಕೇಶನ್ ಬಿಟ್ಟೇ ಬಿಡ್ತೀನಿ. ಚಾರ್ಮಾಡಿ ಏನಕ್ಕೆ ಬಿಟ್ಟಿರಲಿಲ್ಲ ಅಂದರೆ ಆಬ್ವಿಯಸ್ಲಿ ಬೆಂಗಳೂರು ಟು ಮಂಗಳೂರು ರೂಟ್ ಅದು ಎಲ್ಲರೂ ಗೊತ್ತಿರುತ್ತೆ ಅಂದ್ಕೊಂಡಿದ್ದೆ.
ಇಟ್ಸ್ ಓಕೆ. ಈ ಜಾಗಗಳು ತುಂಬ ಕಮ್ಮಿ ಜನಕ್ಕೆ ಗೊತ್ತಿರೋದು. ಸೊ ಅದರಿಂದ ಐ ವುಡ್ ಲೀವ್ ದ ಲೊಕೇಶನ್. ಇಲ್ಲಿ ನಾವು ರೈಟ್ ತೊಗೋಬೇಕು. ನೋ ಸ್ಟಾಪ್. ಹಿಮಾಲಯನ್ಗೆ ಹಂಪ್ಗಳೇ ಅಂತ ಅನ್ಸಲ್ಲ, ಆರಾಮಾಗಿ ನಿಂತ್ಕೊಂಡು ಹೊಡಿಬೋದು ಗಾಡಿನ. ಬಟ್ ಯು ಹ್ಯಾವ್ ಟು ಮೇಕ್ ಶ್ಯೂರ್ ಮುಂದೆ ಇರೋನು ತುಂಬ ಸ್ಲೋ ಆಗ್ಬಿಡ್ತಾನೆ, ಹುಷಾರಾಗಿರ್ಬೇಕು. ಇದು NH 844. ಹೋಗ್ತಾ ಇರ್ತಾರೆ, ಸಡನ್ ರೈಟ್ ಕೇಳ್ಬಿಡ್ತಾರಲ್ಲ. ವಾವ್. ನನಗೆ ನಮ್ಮ ಕರ್ನಾಟಕದ ವ್ಯವಸ್ಥೆ ಬಗ್ಗೆ ಒಂದು ಹೇಳಬೇಕಾಗಿತ್ತು. ನೋಡಿ, ಆಲ್ಮೋಸ್ಟು ಹೊಸೂರು ದಾಟಿ 35 ಕಿಲೋಮೀಟ್ರ್, ಅಂದರೆ 35 ಕಿಲೋಮೀಟ್ರ್ ಅಂದ್ಕೊಳ್ಳಿ, ನಾವು ತಮಿಳ್ನಾಡಲ್ಲೇ ಹೊಡಿತಾ ಇದ್ದೀವಿ ಅಷ್ಟೊತ್ತಿಂದ. ಒಂದು ಕಡೆನೂ ಮಧ್ಯದಲ್ಲಿ ಪ್ಯಾಚ್ ರೋಡ್ಗಳು, ಅರ್ಧ ಒಳ್ಳೆ ರೋಡು, ಅರ್ಧ ಈ ಕೆಟ್ಟ ರೋಡು. ಇವೊಂದು ಇಟ್ಸ್ ಎ ಬಾರ್ಡರ್ ಡಿಸ್ಟಿಕ್, ಅರ್ಥ ಮಾಡ್ಕೊಳ್ಳಿ, ಇದು ಬಾರ್ಡರ್ ಡಿಸ್ಟಿಕ್. ಓಕೆ, ನಮ್ಮ ಕೊಪ್ಪಳ ಈ ಕಡೆ, ಕೊಳ್ಳೇಗಾಲ ಆ ಕಡೆ ಎಲ್ಲ ಇದೆಯಲ್ಲ, ಆ ಥರ ಎಲ್ಲೂ ಸ್ನೇಹಿತರೆ ರೋಡು ಅಂದರೆ ಆವಾಗ ರಿನ್ಯೂ ಮಾಡ್ತಾನೇ ಇದ್ದಾರೆ, ಕೆಲಸಗಳು ನಡೀತಾ ಇದೆ. ರೋಡ್ಗಳಂತೂ ತುಂಬ ಚೆನ್ನಾಗಿದೆ. ಈಗಿನ ಕರೆಂಟ್ ಡೆವಲಪ್ಮೆಂಟಲ್ಲಿ ಕರ್ನಾಟಕದಲ್ಲಿ ನಾನು ಇಷ್ಟು ಟ್ರಾವೆಲ್ ಮಾಡ್ತೀನಲ್ಲ, ರೋಡು ತುಂಬ ಕೆಟ್ಟಿದೆ ಸ್ನೇಹಿತರೆ. ಸೊ ಇದೆಲ್ಲ ನೋಡಿ ಕಲಿಬೇಕು ನಾವು. ಬಾರ್ಡ್ರ್ ಡಿಸ್ಟಿಕ್ಗಳೂ ಎಷ್ಟು ಬಾರ್ಡ್ರ್ ತಾಲೂಕುಗಳು, ಬಾರ್ಡ್ರ್ ಡಿಸ್ಟಿಕ್ಗಳನ್ನು ಓಟು ಮಾಡ್ತಾರೆ ಅವ್ರು. ಕೆಲವೊಂದು ಸಲ ಏನು ಮಾಡ್ತಾರೆ, ಈ ಗಡಿ ಪ್ರದೇಶಗಳನ್ನ ಮರ್ತೇ ಬಿಡ್ತಾರೆ ನಮ್ಮ ಕರ್ನಾಟಕದ ಪೊಲಿಟಿಷಿಯನ್ಸ್ ಎಸ್ಪೆಷಲಿ. ಬಟ್ ಇಲ್ಲಿ ಆ್ಯಡ್ಸ್ ಆಫ್ ಗುರು. ಇವನ್ ಕೇರಳಾಗ ನಾನು ಹೋದಾಗ ಹಂಗೆ ಅನ್ನಿಸ್ತು, ಕೇರಳದಲ್ಲಿ ರೋಡ್ಗಳಾಗಲೇ ಇಲ್ಲ, ಐ ಅಗ್ರಿ. ಬಟ್ ಇರೋ ರೋಡ್ನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತಮಿಳ್ನಾಡು ಅಷ್ಟೇ ಆ ವಿಷಯದಲ್ಲಿ. ಐ ಡೋಂಟ್ ನೋ ಈಗಿರೋದು, ನಂಗೆ ಅಷ್ಟು ಪೊಲಿಟಿಕ್ಸ್ ಬಗ್ಗೆ ಗೊತ್ತಿಲ್ಲ, ಬಟ್ ಯಾರಿದಾರೋ ಗೊತ್ತಿಲ್ಲ. ಬಟ್ ತುಂಬ ಚೆನ್ನಾಗಿದೆ ರೋಡ್ಸ್ ಅಂತೂ. ಇದೇ ರಾಯಕೊಟ್ಟ. ಸೇಮ್ ಊಟಿಗೆ ಬಂದಿದ್ದು ಫೀಲಿಂಗು ಮಜಾ ಇದೆ. ತುಂಬ ಜನ ಬೈಕರ್ಸ್ ಲೈನಪ್ ಮಾಡಿದ್ದಾರೆ ಅಲ್ಲಿ. ಒಳ್ಳೆ ಬೈಕಿಂಗ್ ಸ್ಪಾಟ್ ಬೈಕರ್ಸ್ಗೆ ಇದು ಆ್ಯಕ್ಚುಲಿ. ಕಾರ್ಗಿಂತನೂ ಈ ರೂಟೆಲ್ಲ ಬೈಕಿಗೆ ಬೆಸ್ಟು. ಯಾಕಂದರೆ ನನಗೆ ಗೊತ್ತಿರೋಂಗೆ ಅಲ್ಲಿ ಬಲುಮಲೈ ಫೋರ್ಟ್ ಮೇಲೇನೂ ಏನು ಹತ್ತಕ್ಕಾಗಲ್ಲ ಕಾರಲ್ಲಿ, ಅದರಿಂದ ಸಿಕ್ಕಾಪಟ್ಟೆ ಬೈಕ್ಗಳಿದೆ ಇವತ್ತು. ಸೋಫಾ ರೋಡ್ ಅಂತೂ ಚೆನ್ನಾಗಿತ್ತು ಸ್ನೇಹಿತರೆ. ಬೆಂಗಳೂರ್ದೊಂದು ಬಿಟ್ಟರು, ಆ ಬೆಂಗಳೂರು ಟ್ರಾಫಿಕ್ಕು ಅದೊಂದು ದಾಟ್ಬಿಟ್ರೆ ನೀವು ಹೊಸೂರು ತನಕ. ನಾನು ಆ್ಯಕ್ಚುಲಿ ಬೇಗನೆ ಬಿಟ್ಟೆ, 5 ಕಾಲಿಗೆ ಬಿಟ್ಟೆ, ಆದ್ರೂ ಇಷ್ಟು ಲೇಟ್ ಆಯಿತು. ಇನ್ನೂ ಬೇಗ ಅಂದರೆ ಆಗಲ್ಲ. ನಾನು ಮಂಗ್ಳೂರಿಗೆ ಓಡ್ಬೇಕಾದ್ರೆ ಅಂದರೆ 5:30 ಬಿಟ್ಟು 12 ಗಂಟೆಗೆಲ್ಲ ರೀಚ್ ಆಗಿಬಿಡ್ತಿದ್ದೆ, 11:30. ಇಲ್ಲಿ ನೋಡಿದ್ರೆ ಟ್ರಾಫಿಕಲ್ಲಿ ತಗಲಾಕೊಂಡು. ಬಟ್ ಯು ವಿಲ್ ಎಂಜಾಯ್. ಅದೇನೇ ಟ್ರಾಫಿಕ್ ಸ್ಟ್ರೆಸ್ ಇದ್ರೂ ಈ ರೂಟಿಗೆ ಬಂದಿದ ತಕ್ಷಣ ಮಧ್ಯದಲ್ಲಿ ಸಿಗುವಂಥ ಕಾಡು, ಹಳ್ಳಿಗಳು. ಅಲ್ಲಲ್ಲೇ ಅಮೇಝಿಂಗ್ ಆಗಿದೆ ಇದಂತ. ಮಾವಿನ ಹಣ್ಣು. ಬಿಸಿಲು ಬಂದ್ಬಿಡ್ತು ಸ್ನೇಹಿತರೆ. DJ will not handle. Maybe I'll have to put on the ND filters. ಅಂದರೆ ಇದು ಎಕ್ಸ್ಪೋಜರ್ ಸ್ವಲ್ಪ ಜಾಸ್ತಿ ಕೊಟ್ಬಿಡುತ್ತೆ. ಈ ಗೋಪ್ರೋ ಥರ ಡೈನಾಮಿಕ್ ರೇಂಜ್ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಲ್ಲ. ಸೊ ಅದರಿಂದ ND ಫಿಲ್ಟರ್ಸ್ ಇದ್ದರೆ ಕ್ರೇಜಿಯಾಗಿ ಬರುತ್ತೆ. ND ಫಿಲ್ಟರ್ಸ್ ಇದೆ ಆ್ಯಕ್ಚುಲಿ DJ ಬ್ಯಾಗಲ್ಲಿ, ಹಾಕೊಂಡಿಲ್ಲ ನಾನು ಇವತ್ತು. ಬರ್ಬೇಕಾದ್ರೆ ಹಾಕೊಳ್ಳೋಣ. ನನ್ನ ಹಾರನ್ ವರ್ಕ್ ಆಗ್ತಿಲ್ಲ ಗಾಡಿದು. ಸೊ ಅಷ್ಟು ಓವರ್ಟೇಕ್ ಮಾಡೋಕ್ಕೆ ಕಾನ್ಫಿಡೆನ್ಸ್ ಬರ್ತಾಯಿಲ್ಲ. ರೈಟ್ಗೆ ಬಂದುಬಿಡ್ತಾರೆ ಕೆಲವ್ರು, ಮಿರರೇ ನೋಡಲ್ಲ ಹಿಂದೆ ಗಾಡಿ ಬರ್ತಿದೆ ಏನಂತ. ಸೊ ದಟ್ ಈಸ್ ಒನ್ ರಿಸ್ಕ್. ತಿಂಡಿ ತಿನ್ನಬೇಕು. ಬಟ್ ವಾವ್,
ಅಮೇಸಿಂಗ್ ಆಗಿದೆ ಗುರು ರೋಡು. ನಾನು ರೋಡ್ನ ಎಂಜಾಯ್ ಮಾಡ್ತಾ ಮ್ಯಾಪ್ ನೋಡೋದು ಮರ್ತ್ಬಿಟ್ಟಿದ್ದೀನಿ. ಸೊ 11 ಕಿಲೋಮೀಟ್ರ್ ರೈಟ್ ತೊಗೋಬೇಕು. ಹೇಳಿದ್ನೇ ಹೇಳ್ತಾ ಇದ್ದೀನಿ, ರೋಡ್ ಮಾತ್ರ ಕ್ರೇಜಿ ಆಗಿದೆ ಗುರು. ಯಾವುದೋ ಒಂದು ರೆಸಿಡೆನ್ಸಿ ಸ್ಕೂಲ್ ಇದೆ ಇಲ್ಲಿ ಕಾಡಲ್ಲಿ, ಅದೇನೋ ಗೊತ್ತಿಲ್ಲಪ್ಪ. ನಳಂದ ಅಂತ ಒಂದು ಯಾವುದೋ ಸ್ಕೂಲ್ ಗಾಡಿಗಳು ಓಡಾಡ್ತಿತ್ತು. ನಾನು ಮೇಲ್ಗಡೆ ಮರ ನೋಡ್ತಾ ಇದ್ದೀನಿ, ಕೆಳಗಡೆ ಗುಂಡಿ ನೋಡ್ತಾ. ನಾನು ಕೇಳಿದ್ದೆ ಬಾಗೇಪಲ್ಲಿ ಕೃಷ್ಣಗಿರಿ ಅಂದರೆ ಇಲ್ಲಿ ಅಗ್ರಿಕಲ್ಚರು ಎಕ್ಸ್ಪೆಷಲಿ ಮ್ಯಾಂಗೋ ಫೇಮಸ್ ಅಂತ. ನೋಡಿ ಇಲ್ಲಿ ಸೇವಂತಿಗೆ ಗಿಡ, ಸೇವಂತಿಗೆ ಹೂವು. ಅಬ್ಬಾ, ನಾನು ಒಂದೇ ಕಡೆ ಇಷ್ಟೊಂದು ಮಾವಿನ ಹಣ್ಣು ನೋಡಿದ್ದು ಇವತ್ತೇ ಫಸ್ಟ್ ಟೈಮು ನೋಡಿದ್ದೀನಿ. ಬೇಲಿ ಹಾಕಿರ್ತಾರೆ, ಹೂವು ಸೇವಂತಿಗೆ ಗಿಡ. ಏನು ಬೇಕಾದ್ರೆ ಎತ್ಕೊಂಡು ತಿನ್ನಿ ಗುರು. ನಾನು ತಿಂಡಿ ಆಗಿರೋ ಎತ್ಕೊಂಡು ತಿಂದ್ಬಿಡ್ತಿದ್ದೆ. ಬರೀ ಹೊಟ್ಟೆಗೆ ಮಾವಿನ ಹಣ್ಣು ತಿನ್ನಬಾರ್ದು, ತಿಂಡಿ ಆಗಿಲ್ವಲ್ಲ ಅದರಿಂದ. ಆಹಾ, ಹೂವಾಯಿತು, ಮ್ಯಾಂಗೋ ಆಯಿತು, ಇಲ್ಲಿ ಭತ್ತದ ಸ್ಮೆಲ್ಲು. ಎಲ್ಲೋ ಆ ತೆಂಗಿನ ಗರಿ ಮಧ್ಯದಲ್ಲಿ ಐ ಕುಡ್ ಸಿ ದ ಫೋರ್ಟ್. ಆ್ಯಕ್ಚುಲಿ ಬೆಟ್ಟ ಕಾಣಿಸ್ತಿದೆ. ಸೊ ಹೋಗುವ. ನೈಸ್ ತಮಿಳ್ ಬಾಯ್ಸ್. ಅಲ್ಲಿ ಬೆಟ್ಟ.